ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ ಮಾಡ್ತು ಅಲ್ವಾ. ಆ ಒಂದು ಬಜೆಟ್ ಘೋಷಣೆಯಲ್ಲಿ ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಅವರೇ ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಸೊ ನಿಮ್ಗಳಿಗೆ ಅಂದ್ರೆ ಜನಸಾಮಾನ್ಯರಿಗೆ ಅಪ್ ಟು 12 ಲಕ್ಷದವರೆಗೆ ಕೇಂದ್ರ ಸರ್ಕಾರದಿಂದ ಸಾಲ ಸಿಗತ್ತೆ. ಓಕೆನಾ. ಸೊ 12 ಲಕ್ಷ ಸಾಲ ಸಿಕ್ಕರೂ ಕೂಡ ನಿಮ್ಗೆ ಅದ್ರ ಜೊತೆಗೆ 3 ಲಕ್ಷದವರೆಗೂ ಕೂಡ ಸಹಾಯಧನ ಅಂತ ಹೇಳಿದ್ರೆ ಉಚಿತವಾಗಿ ಹಣ ಕೂಡ ಸಿಗತ್ತೆ ಈ ಯೋಜನೆ ಅಡಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಹೌದಾ ಎಲ್ಲರಿಗೂ ಸಿಗುತ್ತಾ ಅಂತ ಹೇಳಿ ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು. ಇಲ್ಲಿ ಯಾವುದೇ ರೀತಿ ಕ್ಯಾಸ್ಟ್ ಅಂತ ಹೇಳಿ ಹೇಳಿಲ್ಲ. ಪ್ರತಿಯೊಂದು ಕ್ಯಾಸ್ಟ್ ಅವ್ರಿಗೂ ಕೂಡ ಈ ಒಂದು ಯೋಜನೆ ಲಭ್ಯ ಇರತ್ತೆ. ಓಕೆನಾ. ಸೊ ಹಾಗಾದ್ರೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು, ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂಡ್ ಈ ಒಂದು ಯೋಜನೆಯ ಲಾಭ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಸೆಕ್ಟರ್ ಅಂದ್ರೆ ನಿಮ್ಮ ಆದಾಯ ಎಷ್ಟಿರ್ಬೇಕು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾನೇ ಉಪಯೋಗ ಆಗುವಂತ ಯೋಜನೆ ಅಂತಾನೆ ಹೇಳ್ಬೋದು ಇದು. ಓಕೆನಾ. ಸೊ ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಅಂದ್ರೆ ಓಡಿಸ್ಕೊಂಡು ನೋಡ್ಬೇಡಿ. ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ 12 ಲಕ್ಷದವರೆಗೂ ಸಾಲ ಮತ್ತೆ 3 ಲಕ್ಷ ಉಚಿತ ಹಣ ಸಿಗತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಯೋಜನೆ ಹೆಸರು ಬಂದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಡಿ ಈ ಒಂದು ಸಾಲವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿರುವಂತದ್ದು ಜೂನ್ 25ನೇ ತಾರೀಕು 2015ನೇ ಇಸ್ವಿನಲ್ಲೇ ಸ್ಟಾರ್ಟ್ ಆಯ್ತು. ಓಕೆನಾ. ಸೊ ಅವಾಗ್ಲಿಂದ ಇಲ್ಲಿವರೆಗೂ ಕೂಡ ಹತ್ತತ್ರ ನಿಮ್ಗೆ 3 ಕೋಟಿ ಜನಗಳು ಈ ಒಂದು ಯೋಜನೆಯ ಲಾಭವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ರೀತಿ ಸಾಲವನ್ನ ತಗೊಂಡು 3 ಲಕ್ಷ ಉಚಿತ ಸಹಾಯಧನ ಕೂಡ ತಗೊಂಡಿದ್ದಾರೆ. ಓಕೆನಾ. ಅದೇ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಜನಗಳಿಗೆ ಈ ಒಂದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾವ ರೀತಿಯಾಗಿ ನೀವು ಸಾಲವನ್ನ ತಗೋಬಹುದು ಅಂತ ಹೇಳಿ ಗೊತ್ತೇ ಇಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮ್ಗೆ ಪಿನ್ ಟು ಪಿನ್ ಅಂದ್ರೆ A to Z ವರ್ಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ಓಕೆನಾ. ಸೊ ಮೊದಲನೇದಾಗಿ ನೀವು ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಬ್ಯಾಂಕ್ ಅಲ್ಲಿ ಅವಕಾಶ ಇದೆ ನಿಮ್ಗೆ. ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಆಗಿರ್ಬೋದು, ಲೈಕ್ HDFC ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು. ಸೊ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಅಲ್ಲೂ ಕೂಡ ಈ ಒಂದು ಲೋನ್ ಸಿಗತ್ತೆ ನಿಮ್ಗೆ. ಓಕೆನಾ. ಸೊ ನೆಕ್ಸ್ಟ್ ಬಂದು PMAY ವೆಬ್ಸೈಟ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ವೆಬ್ಸೈಟ್ ಮುಖಾಂತರ ಕೂಡ ಸಲ್ಲಿಸಬಹುದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಹತ್ತಿರದ CSC ಸೆಂಟರ್ ಗಳಲ್ಲೂ ಕೂಡ ಸಲ್ಲಿಸಬಹುದು ಅರ್ಜಿಯನ್ನ. ಓಕೆನಾ. ಆದ್ರೆ ನಾನು ನಿಮ್ಗೆ ಹೇಳೋದು ಏನು ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಅಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೆ ಕರೆಕ್ಟ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ಹಾಗಾಗಿ ಬ್ಯಾಂಕ್ ಮುಖಾಂತರನೇ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಗೊತ್ತಾಯ್ತು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡೋದಾದ್ರೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು ಬ್ಯಾಂಕ್ ಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ತೀರಾ ಅಲ್ವಾ. ಸೊ ಬ್ಯಾಂಕ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತ ಅಂದ್ರೆ ಮೇನ್ ಬೇಕಾಗಿರೋದು ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್. ಓಕೆನಾ. ಸೊ ಐಡೆಂಟಿಟಿ ಪ್ರೂಫ್ ಅಂತ ಏನ್ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ವೋಟರ್ ಐಡಿ ಈ 3 ಕೂಡ ಕೇಳ್ತಾರೆ. ಓಕೆನಾ. ಆ 3 ಕೂಡ ನಿಮ್ದು ಅಡ್ರೆಸ್ ಸೇಮ್ ಇರ್ಬೇಕು. ಒಂದ್ರಲ್ಲಿ ಒಂಥರ ಅಡ್ರೆಸ್, ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಲ್ಲಿ ಒಂದು ಅಡ್ರೆಸ್ ಇದ್ದು ವೋಟರ್ ಐಡಿ ನಲ್ಲಿ ಬೇರೆ ಅಡ್ರೆಸ್ ಇರೋ ಹಾಗಿಲ್ಲ. ಎಲ್ಲಾ ಅಡ್ರೆಸ್ ಕೂಡ ಸೇಮ್ ಇರ್ಬೇಕು, ಸೇಮ್ ನೇಮ್ ಇರ್ಬೇಕು ನಿಮ್ದು. ಓಕೆನಾ. ಸೊ ಆ ರೀತಿ ಐಡೆಂಟಿಟಿ ಪ್ರೂಫ್ ನ ಕೇಳ್ತಾರೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅಂತ ಹೇಳಿ ಕೇಳ್ತಾರೆ. ಓಕೆನಾ. ಅಂತ ಹೇಳಿದ್ರೆ ನೀವು ಒಂದು ವರ್ಷಕ್ಕೆ ಎಷ್ಟು ದುಡಿತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಈ ಲೋನ್ ಸಿಗುವಂತದ್ದು. ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲಾದ್ರೂ ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಸ್ಯಾಲರಿಡ್ ಎಂಪ್ಲಾಯಿ ಆಗಿರ್ತೀರಾ ಅನ್ಕೊಳ್ಳಿ. ಅದು ಯಾವುದೇ ಕೆಲಸ ಆಗಿರ್ಬೋದು. ನೀವು ಹೋಗ್ತೀರಾ, ಫ್ಯಾಕ್ಟ್ರಿಗೆ ಹೋಗ್ತೀರಾ, ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಟೀಚರ್ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಇಂಜಿನಿಯರ್ ಆಗಿದ್ದೀರಾ. ಸೊ ಏನಾದ್ರೂ ಕೆಲಸ ಮಾಡ್ತಾ ಇರಿ, ಆದ್ರೆ ಪ್ರತಿ ತಿಂಗಳು ನಿಮ್ಗೆ ಒಂದಿಷ್ಟು ಸ್ಯಾಲರಿ ಅಂತ ಬರ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಓಕೆನಾ. ಸೊ ಯಾಕೆಂದ್ರೆ ಈ ಒಂದು ಲೋನ್ ನ ಕೊಡ್ತಾ ಇರೋದು ನಿಮ್ಮ ಒಂದು ಸ್ಯಾಲರಿ ಬೇಸಿಸ್ ಮೇಲೆನೆ. ಇವರು ವರ್ಷಕ್ಕೆ ಎಷ್ಟು ದುಡಿತಾರೆ ಅನ್ನೋದ್ರ ಮೇಲೆ ಕೊಡ್ತಾರೆ. ಸೊ ಇನ್ನೊಂದು ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಗ ನಾವೇ ಯಾರಿಗಾದ್ರೂ ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ನಮ್ಗೆ ತೀರ್ಸೋವಷ್ಟು ಶಕ್ತಿ ಇದೆಯಾ ಅನ್ನೋದನ್ನ ನೋಡಿನೇ ಸಾಲ ಕೊಡ್ತೀವಿ ಅಲ್ವಾ. ಅಂಡ್ ಅದ್ರ ಜೊತೆಗೆ ಪ್ರೂಫ್ ಕೂಡ ಕೇಳ್ತೀವಿ ಅಲ್ವಾ. ಸೊ ಸಾಮಾನ್ಯ ಜನಗಳಾದಂತಹ ನಾವೇ ಆ ರೀತಿ ಸಾಲವನ್ನ ಕೊಟ್ಟು ತಗೊಳ್ಳೋದನ್ನ ಮಾಡ್ಬೇಕಾದ್ರೆ ಇನ್ನ ಬ್ಯಾಂಕ್ ಅವರು ವಿಚಾರಿಸ್ತಾರೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಒಂದು ಸ್ಯಾಲರಿ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಈಗ 3 ತಿಂಗಳಿಂದ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆದಿದ್ಯಾ, ಅದು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಇದೆ. ಸೊ 1 ವರ್ಷಕ್ಕೆ ನೀವು ಎಷ್ಟು ದುಡಿತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಈ ಒಂದು ಲೋನ್ ಅನ್ನ ಕೊಡುವಂತದ್ದು. ಓಕೆನಾ. ಸೊ ಹಾಗಾಗಿ ನಿಮ್ಮ ಸ್ಯಾಲರಿ ಸ್ಟೇಟ್ಮೆಂಟ್ ನ ತೆಗಿತಾರೆ ಅವರು. ಅಥವಾ ನೀವು ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಸ್ಯಾಲರಿ ಸ್ಲಿಪ್ ಅನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಬಹುದು. ಅಥವಾ ನಿಮ್ಮ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕೂಡ ಅವರು ನಿಮ್ಗೆ ಸಾಲವನ್ನ ಕೊಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಯಾಕೆ ಹಂಗಂದ್ರೆ
ಈಗ ಕೇಂದ್ರ ಸರ್ಕಾರ ಈ ರೀತಿ 12 ಲಕ್ಷ ರೂಪಾಯಿ ಸಾಲವನ್ನ ಕೊಡ್ತಾ ಇದೆ ಜನಗಳಿಗೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಈಗ ತುಂಬಾ ಜನಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಮನೆ ಕಟ್ಟುವಂತ ಕನಸನ್ನ ಇಟ್ಕೊಂಡಿರ್ತಾರೆ. ಸೊ ಪ್ರತಿಯೊಬ್ರು ಮನುಷ್ಯ ಅಂತ ಅಂದ್ಮೇಲೆ ನಮ್ದೇ ಆದಂತ ಒಂದು ಸ್ವಂತ ಗೂಡು ಇರ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಆಸೆ ಪಟ್ಟೆ ಪಡ್ತೀವಿ ಅಲ್ವಾ. ಸೊ ಹಾಗಾಗಿ ಎಷ್ಟೋ ಜನಗಳ ಕನಸು ಹಾಗೆ ಉಳ್ಕೊಂತಾ ಇದೆ, ನನ್ಸಾಗ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಈಗ ಸರ್ಕಾರದಿಂದ ಈ ರೀತಿ ಜನಗಳಿಗೆ ಸಾಲವನ್ನ ಕೊಟ್ಟು ಅದ್ರ ಜೊತೆಗೆ ಉಚಿತವಾಗಿ ಈ ರೀತಿ 3 ಲಕ್ಷ ಹಣವನ್ನ ಕೊಟ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಮನೆಯನ್ನ ಕಟ್ಕೋಬಹುದು, ಅವರ ಒಂದು ಆಸೆಯನ್ನ ನೆರವೇರಿಸಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿದೆ. ಖಂಡಿತವಾಗ್ಲೂ ಇದು ಒಂದು ಉಪಯುಕ್ತ ಆಗುವಂತ ಯೋಜನೆ ಅಂತಾನೆ ಹೇಳ್ಬಹುದು. ಓಕೆನಾ. ಸೊ ಯಾರು ಕೊಡ್ತಾರೆ? ಸಾಲ ಕೊಡೋದೇ ರೇರು. ಎಷ್ಟೋ ಜನ ಈಗ ಮನುಷ್ಯನಿಂದ ಮನುಷ್ಯಗೆ ಸಾಲ ಕೊಟ್ಟರು ಕೂಡ ತುಂಬಾ ಪರ್ಸೆಂಟ್ ಅಲ್ಲಿ ಬಡ್ಡಿ ಕಟ್ಟೆ ಸಾಯ್ಬೇಕಾಗತ್ತೆ ನಮ್ಮಂತ ಬಡವರುಗಳು, ಹೌದಾ. ಸೊ ಇಲ್ಲಿ ಮಧ್ಯಮ ವರ್ಗದವರಿಗೂ ಕೂಡ ಸಾಲವನ್ನ ಕೊಡ್ತಾರೆ, ಹಾಗೆ ತುಂಬಾ ಕಡು ಬಡವರಿಗೂ ಕೂಡ ಸಾಲವನ್ನ ಕೊಡ್ತಾರೆ. ಓಕೆನಾ. ಯಾರಿಗ್ ಸಿಗುತ್ತೆ ಈ ಅದೃಷ್ಟ ಹೇಳಿ? 12 ಲಕ್ಷದವರೆಗೂ ಸಾಲ ಕೊಟ್ಟು ಅದ್ರ ಜೊತೆಗೆ 3 ಲಕ್ಷ ಉಚಿತ ಸಹಾಯಧನ ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಆ 3 ಲಕ್ಷದಲ್ಲಿ ನಮ್ಮ ಮನೆ ಕೆಲಸ ಎಷ್ಟೋ ನಡೆಯುತ್ತೆ, ಹೌದಾ. ಸೊ ಹಾಗಾಗಿ ಈ ಒಂದು ಯೋಜನೆಯ ಲಾಭವನ್ನ ನೀವೆಲ್ಲರೂ ಕೂಡ ಪಡ್ಕೋಬಹುದು. ಓಕೆನಾ. ಸೊ ಸುಮ್ನೆ ಸಾಲವನ್ನ ಕೊಡೋಲ್ಲ ಇದ್ರಲ್ಲಿ. ನೀವೇನಾದ್ರೂ ಮನೆ ಕಟ್ತೀರಾ ಅಂತ ಅಂದ್ರೆ ಮಾತ್ರನೇ ಸಾಲ ಕೊಡುವಂತದ್ದು, ಅಂದ್ರೆ ಹೋಮ್ ಲೋನ್